ಸುಬ್ಬು. ಇಷ್ಟು ವರ್ಷ ಆದ್ಮೇಲೆ ನನಗೆ ಅಜ್ಜಿ ಸಿಕ್ಕಿದ್ರು, ಈಗ ಅಪ್ಪನ ಪ್ರೀತಿನೂ ಸಿಕ್ತು. ಇಷ್ಟು ವರ್ಷ ನಾನು ಎಷ್ಟು ಬೈಕೊಂಡಿದ್ದೀನಿ ಗೊತ್ತಾ. ನನಗೆ ಪ್ರೀತಿ ತೋರಿಸೋರು ಯಾರೂ ಇಲ್ಲ, ನಾನು ತುಂಬಾ ನತದಷ್ಟೇ, ಹಂಗೆ ಹಿಂಗೆ ಅಂತ ಏನೇನೋ ಅನ್ಕೊಂಡ್ಬಿಟ್ಟಿದ್ದೀನಿ. ಆದರೆ ಈಗ ನನಗೆ ಗೊತ್ತಾಗ್ತಿದೆ ನಾನು ಎಷ್ಟು ಅದೃಷ್ಟವಂತೆ ಅಂತ. ಈ ಟೈಮಲ್ಲಿ ಏನಾದರೂ ಒಂದು ಪವಾಡ ಆಗಿ ನಮ್ಮಮ್ಮನೂ ನನಗೆ ಸಿಕ್ಬಿಟ್ರೆ ನನ್ನ ಇಡೀ ಫ್ಯಾಮ್ಲಿನೇ ಕಂಪ್ಲೀಟ್ ಆಗುತ್ತೆ ಸುಬ್ಬು. ನಾನಂತೂ ಖುಷಿಯಿಂದ ಕುಂಡು ಕುಪ್ಪಳಿಸ್ಬಿಡ್ತೀನಿ, ಸ್ವರ್ಗದಲ್ಲಿ ತೇಲಾಡ್ತಿರ್ತೀನಿ ನಾನು. ಅದು ಆಗ್ತಿದೆ ಮೇಡಮ್. ನೀವು ಖುಷಿಯಿಂದ ಕುಣಿಯೋಕ್ಕೆ ಇನ್ನೂ ಜಾಸ್ತಿ ದಿನ ಬೇಕಾಗಿಲ್ಲ. ಇವತ್ತೇ ನಿಮ್ಮ ತಾಯಿ ನಿಮಗೆ ಸಿಗ್ತಾರೆ. ನಂದಿನಿ ಅಮ್ಮವರು, ನೀವು, ಯಜಮಾನ್ರು ಎಲ್ಲ ಇವತ್ತೇ ಒಂದಾಗ್ತೀರ. ಸೊ ಅಮ್ಮ ಇದ್ದಾರೆ ಅಂತ ಅಂತೂ ನನಗೆ ಗೊತ್ತಾಯ್ತು. ಆದ್ರೆ ಅವ್ರು ಎಲ್ಲಿದ್ದಾರೆ? ಅವ್ರು ಯಾಕೆ ನನ್ನ ನೋಡಕ್ ಬರ್ತಾ ಇಲ್ಲ? ಅವ್ರು ಯಾವಾಗ ನನ್ನ ನೋಡಕ್ ಬರ್ತಾರೆ? ಈ ಪ್ರಶ್ನೆಗಳಿಗೆಲ್ಲ ನನಗೆ ಉತ್ತರ ಸಿಗ್ತಾನೆ ಇಲ್ಲ ಸುಬ್ಬು. ಮೇಡಮ್, ನಿಮ್ಗೀಗ ಪ್ರಶ್ನೆಗಳಿಗೆ ಉತ್ತರ ಬೇಕೋ ಅಥವಾ ತಾಯಿ ಪ್ರೀತಿ ಬೇಕೋ? ಏನ್ ಮಾತಂತ ಕೇಳ್ತಿದೀಯ ಸುಬ್ಬು? ತಾಯಿ ಪ್ರೀತಿಗೆ ಈಕ್ವಲ್ ಆಗಿ ಬೇರೆ ಇನ್ನೇನಾದ್ರೂ ಇರೋದಕ್ಕೆ ಸಾಧ್ಯನಾ? ಇದ್ರಲ್ಲಿ ಎರಡನೇ ಪ್ರಶ್ನೆನೇ ಇಲ್ಲ. ಖಂಡಿತ ನನಗೆ ನಮ್ಮಮ್ಮನ ಪ್ರೀತಿನೇ ಬೇಕು. ಮತ್ತು ಯೋಚನೆ ಮಾಡಬೇಡಿ ಮೇಡಮ್, ನೀವು ದೇವ್ರ ಮಗು. ದೇವ್ರು ನೀವು ಕೇಳಿದ್ದಕ್ಕೆ ಯಾವುದಕ್ಕೂ ಇಲ್ಲ ಅಂತ ಹೇಳಲ್ಲ. ಏನು ನನ್ನ ದೇವ್ರ ಮಗುನ? ಹಾಂ, ಅಪ್ಪ ಅಮ್ಮಂಗೆ ದೇವ್ರ ಗುಣ ಇದೆ ಅಂತ ಅಂದಮೇಲೆ ನೀವು ದೇವ್ರ ಮಗುನೇ ತಾನೆ. ಮನಸ್ಫೂರ್ತಿಯಾಗಿ ಆ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ ಮೇಡಮ್. ನಿಮ್ಮ ಆಸೆಗಳನ್ನೆಲ್ಲ ನೆರವೇರಿಸ್ತಾನೆ ಅವನು. ಸರಿ, ಹಾಗಾದ್ರೆ ನಾನು ಈಗಲೇ ಹೋಗಿ ಬೇಡ್ಕೋತೀನಿ. ದೇವ್ರೆ, ನನಗೆ ಅಪ್ಪನ ಪ್ರೀತಿ ಸಿಗೋ ಹಾಗೆ ಮಾಡಿದ್ಯಾ. ಈಗ ಇನ್ನೇನೇ ಇದ್ರೂ ಅಮ್ಮನ ಪ್ರೀತಿ ಸಿಗ್ಬೇಕಷ್ಟೆ. ಅಮ್ಮ ಅಪ್ಪ ಇಬ್ರು ನನ್ನ ಜೊತೆಗಿರ್ಬೇಕು. ಪ್ಲೀಸ್ ಭಗವಂತ, ನಮ್ಮಮ್ಮನ ನನಗೆ ಕೊಡ್ತೀಯಾ? ಆದಷ್ಟು ಬೇಗ ಅವರನ್ನ ನನ್ನ ಹತ್ರ ಕಳಿಸ್ಕೊಡ್ತೀಯಾ ಪ್ಲೀಸ್? ಡಾಕ್ಟರ್ 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 ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನ್ನ ನಂದಿನಿನ ಕಾಪಾಡಿ, ನನ್ನ ಹೆಂಡತಿನ ಕಾಪಾಡಿ. ಅವಳಿಗೆ ಆಕ್ಸಿಡೆಂಟ್ ಆಗೋಗ್ಬಿಟ್ಟಿದೆ ಡಾಕ್ಟರ್. ಆಯ್ತಾಯ್ತು, ಪೇಷಂಟ್ ಕಂಡೀಷನ್ ಏನು ಅಂತ ಮೊದಲು ನೋಡೋಣ. ಇವ್ರನ್ನ ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಿ. ದಯವಿಟ್ಟು ಡಾಕ್ಟರ್ ಅವಳನ್ನ ಉಳಿಸ್ಕೊಳ್ಳಿ ಡಾಕ್ಟರ್, ನನ್ನ ಹೆಂಡತಿನ ಉಳಿಸ್ಕೊಡಿ. ದೇವ್ರೆ, ಏನಪ್ಪ ಹಿಂಗೆ ಮಾಡ್ಬಿಟ್ಟೆ? ಇಷ್ಟು ವರ್ಷ ಆದಮೇಲೆ ನನ್ನ ನಂದಿನಿ ನನಗೆ ಸಿಕ್ಕಿದ್ಲು. ಅವಳು ನನ್ನ ಹತ್ರ ಬರೋ ಅಷ್ಟರಲ್ಲಿ ಸರ್, ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ಸರ್. ನಂದೇನು ತಪ್ಪಿಲ್ಲ ಸರ್, ಮೇಡಮ್ ಅಡ್ಡ ಬಂದ್ಬಿಟ್ರು ಸರ್. ನಿಂದೇನು ತಪ್ಪಿಲ್ಲಪ್ಪ, ಎಲ್ಲ ನನ್ನ ಹಣೆ ಬರ. ನನಗೆ ಈ ದೇವತೆ ಅಂತ ಹೆಣ್ಣಿನ ಜೊತೆ ಜೀವನ ಮಾಡೋ ಅದೃಷ್ಟ ಇಲ್ವೋ ಏನೋ. ಇವ್ರು ಮಾಜಿ ಮಿನಿಸ್ಟರ್ ಅಲ್ವಾ? ಕರ್ಮ ಯಾರನ್ನು ಬಿಡಲ್ಲ. ಇವ್ರು ಮಾಡಿರೋ ಪಾಪಕ್ಕೆ ಇವ್ರ ಹೆಂಡತಿ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಇವ್ರ ಹೆಂಡತಿನ ನಾವ್ ಯಾವತ್ತೂ ನೋಡೇ ಇಲ್ವಲ್ಲ. ಇವಾಗ ಇವ್ರ ಗುಟ್ಟೆಲ್ಲ ಒಂದೊಂದೇ ಬಯಲಾಗ್ತಾ ಇದೆ.